ನಮಸ್ಕಾರ ಸ್ನೇಹಿತರೆ. ಕಾರ್ ಪಾರ್ಕ್ ಮಾಡುವಾಗ ಮಕ್ಕಳ ಬಗ್ಗೆ ಎಚ್ಚರ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ತಂದೆ ತಾಯಿ ಮಕ್ಕಳನ್ನ ಮುಂದೆ ಜೀವನದಲ್ಲಿ ನಮ್ಮ ಮಗು ಬೆಳೆದು ದೊಡ್ಡವನಾಗಿ ನಮ್ಮನ್ನ ಸಾಕ್ಲಿ ಅನ್ನೋ ವಿಷಯಕ್ಕೋಸ್ಕರ ಮಗು ಚಿಕ್ಕನಿಂದರಾಗಿ ಪ್ರೀತಿಯ ದಾರಿ ಹಿಡಿದು ಸಾಕಿರ್ತಾರೆ. ಆದ್ರೆ ಅದೇ ಪ್ರೀತಿ ಆಚೆ ಈಚೆ ಆದಾಗ ಅಥವಾ ಜವಾಬ್ದಾರಿ ಒಂಚೂರು ಆಚೆ ಈಚೆ ಆದಾಗ ಮಕ್ಕಳಿಗೆ ಏನ್ ಬೇಕಾದ್ರೂ ಆಗ್ಬಹುದು. ಹೌದು, ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಹೊರಗಡೆ ಬಿಡ್ತೀವಿ. ಆದ್ರೆ ಹೊರಗಡೆ ಹೋದ ಮಕ್ಕಳು ಆಟವನ್ನ ಆಡಿ ಒಳಗಡೆ ಬಂದ್ರೆ ಪರವಾಗಿಲ್ಲ. ಆದ್ರೆ ಮಕ್ಕಳ ಪ್ರಾಣ ಇಲ್ಲದೆ ಹೆಣವಾಗಿ ವಾಪಸ್ ಬಂದ್ರೆ ಮನೆಗೆ ಏನ್ ಮಾಡೋದು? ತಂದೆ ತಾಯಿ ಆದ್ರೂ ಅವ್ರ ಮನಸ್ಸು ಹೇಗ್ ಕರಗುತ್ತೆ? ಅದು ಹೆಂಗ್ ದುಃಖವನ್ನ ತಡೆಯುತ್ತೆ? ಸ್ನೇಹಿತರೆ, ಇಲ್ಲೊಂದು ಪುಟ್ಟ ಮಗು, 14 ತಿಂಗಳ ಪುಟ್ಟ ಮಗು ಆಟ ಆಡ್ಲಿಕ್ಕೆ ಅಂತ ಮನೆಯಿಂದ ಹೊರಗಡೆ ಬರುತ್ತೆ. ಸ್ನೇಹಿತರೆ, ಅಹಮದಾಬಾದ್ನ ನೆಹರು ನಗರದ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಅದೇ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಮಹಾಬೀರ್ ಕಿಲ್ಲೋಹರ್ ಅವರ ಮುದ್ದಿನ ಮಗು, 14 ತಿಂಗಳ ಪುಟ್ಟ ಮಗು. ಆ ಮಗು ಆ ಮನೆಯಿಂದ ಆಟ ಆಡಕ್ಕೆ ಅಂತ ಅಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ. ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲೇ ಇದ್ದಂತಹ ಒಬ್ರು ಕಾರ್ ಪಾರ್ಕ್ ಮಾಡೋಕೆ ಅಂತ ಬರ್ತಾರೆ. ಅದೇ ಸಮಯದಲ್ಲಿ ಆ ಕಂದಮ್ಮ ಕಾರ್ ಬಡ್ಡೆಗೆ ಹೋಗಿ ಪಕ್ಕಕ್ಕೆ ಹೋಗಿ ನಿಂತಾಗ ಇವರು ಡ್ರೈವರು ಸಹ ನೋಡದೇ ಇಲ್ಲ. ಹಿಂದೆ ಮುಂದೆ ಅಕ್ಕ ಪಕ್ಕ ಏನು ನೋಡದೇ ಇಲ್ಲ ಅನ್ಸುತ್ತೆ. ಮಗು ಹೋಗಿ ಕಾರ್ ಚಕ್ರದ ಅಡಿ ಸೇರ್ಕೊಂಡ್ಬಿಡುತ್ತೆ. ಆಗ ಆ ಅನಾಹುತ ಆದ್ಮೇಲೆ ಬರ್ತಾರೆ, ಅಯ್ಯೋ ನನ್ ಮಗುಗ್ ಏನಾಯ್ತು ಏನಾಯ್ತು ಅಂತ ಅಪ್ಪ ಅಮ್ಮ ಬಂದು ನನ್ ಮಗುಗ್ ಏನಾಯ್ತು ಏನಾಯ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಮಗುವಿನ ಪ್ರಾಣವೇ ನಿಂತೋಗಿರುತ್ತೆ. ಡಾಕ್ಟರ್ ಹೇಳ್ತಾರೆ, ಅಲ್ಲೇ ಪ್ರಾಣ ಹೋಗಿರೋ ಮಗುನ ಕರ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಲ್ಲ ಅಂತ ಹೇಳಿದಾಗ ಎತ್ತ ಕರುಳು ಏನಾಗ್ಬೇಕು? ಮುದ್ದಿನದ ಸಾಕಿರುವಂತಹ 14 ತಿಂಗಳ ಮಗು ಬೆಳೆದು ದೊಡ್ಡವನಾಗಿ ನಮ್ಮನ್ನ ಏನಾದ್ರೂ ದೊಡ್ಡದ್ ಸಾಧನೆ ಮಾಡಿ ನಮ್ಮನ್ನ ಸಾಕ್ತಾನೆ ಅನ್ಕೊಂಡಿರೋ ಪುಟ್ಟ ಕಂದಮ್ಮ 14 ತಿಂಗಳಿಗೆ ಅಪ್ಪ ಅಮ್ಮನ್ನ ಬಿಟ್ಟು ದೇವ್ರ ಹತ್ರ ಹೋಗೋದಂದ್ರೆ ಜವಾಬ್ದಾರಿ ಇರ್ಬೇಕು. ಅಪ್ಪ ಅಮ್ಮಂಗೆ ಮಕ್ಳನ್ನ ಎಲ್ಲಿ ಆಟ ಆಡಕ್ ಬಿಟ್ಟಿದೀವಿ, ನಾವು ಮಕ್ಳ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತಂದ್ರೆ ಹೇಗೆ ಆಗೋದು? ಮಕ್ಳಿಗೆ ಗೊತ್ತಿರುತ್ತಾ ನಾವು ಕಾರ್ ಪಕ್ಕ ಹೋಗ್ತಾ ಇದೀವಿ, ಬೈಕ್ ಪಕ್ಕ ಹೋಗ್ತಿದೀವಿ ಅಂತ ಗೊತ್ತಿರಲ್ಲ. ಇಲ್ಲಿ ಮಗುದ್ ಮಾತ್ರ ತಪ್ಪು, ಮತ್ತೆ ತಂದೆ ತಾಯಿಯ ಮಾತ್ರ ತಪ್ಪು ಅಂತ ಹೇಳಕ್ಕಾಗಲ್ಲ. ಕಾರ್ ಡ್ರೈವರ್ ಕೂಡ ಅಕ್ಕಪಕ್ಕ ಮಗು ಇದ್ಯಾ ಅಥವಾ ಬೇರೆ ಯಾವ್ದಾದ್ರು ವಸ್ತುಗಳಿದ್ಯಾ ಅಥವಾ ಬೇರೆ ಗಾಡಿಗಳಿದ್ಯಾ ಏನು ಅಂತ ನೋಡಿ ಕಾರ್ನ ಪಾರ್ಕ್ ಮಾಡ್ಬೇಕಿತ್ತು. ಹೀಗ್ ಮಾಡದೇ ಇರೋ ಕಾರಣ ಏನು ಕಾಣದೇ ಇರೋ ಕಂದಮ್ಮನ ಪ್ರಾಣ ಬಲಿಯಾಗ್ಬೇಕಾಯ್ತು. ಸ್ವಲ್ಪದ್ರಲ್ಲಿ ಮಾಡುವಂತಹ ಘಟನೆಗಳಿಂದ ಒಂದೊಂದು ಜೀವ ಹೋಗುತ್ತೆ ನೋಡಿ. ಅದೇ ಆ ಜೀವ ಕಳ್ಕೊಂಡಿರುವಂತಹ ಅಪ್ಪ ಅಮ್ಮನ ಪರಿಸ್ಥಿತಿ ಏನು? ಕೇಳೋಕೆ ನೋಡೋಕೆ ಎರಡೂ ಕಷ್ಟಕರ ಆಗಿದೆ. ಯಾಕೆಂದ್ರೆ ಏನು ಕಾಣಲ್ಲ. ಮಗು 14 ತಿಂಗಳು ಮಗು ಕಾರ್ ಜೊತೆನೂ ಆಟ ಆಡಕ್ ಹೋಗುತ್ತೆ, ಬೈಕ್ ಜೊತೆನೂ ಆಟ ಆಡಕ್ ಹೋಗುತ್ತೆ. ಆದ್ರೆ ಅಪ್ಪ ಅಮ್ಮ ಜವಾಬ್ದಾರಿಯಿಂದ ಮಗುನ ಮನೆ ಒಳಗಡೆ ಇಟ್ಕೊಂಡಿದ್ರೆ ಈಗ ಆಗ್ತಾ ಇರಲಿಲ್ಲ. ಅದೇ ಜವಾಬ್ದಾರಿಯಿಂದ ಆ ಡ್ರೈವರ್ ಅಕ್ಕಪಕ್ಕ ಏನಿದೆ ಏನಿಲ್ಲ ಅಂತ ನೋಡಿದ್ರೆ ಈ ಒಂದು ಅನಾಹುತ ಆಗ್ತಾ ಇರ್ಲಿಲ್ಲ. ನೋಡಿ, ಗಾಡಿಗಳಿಂದ ಎಷ್ಟೆಷ್ಟ ಸಮಸ್ಯೆ ಬರುತ್ತೆ. ಸ್ವಲ್ಪದ್ರಲ್ಲಿ ಗಮನ ಹರಿಸಿ ನಾವು ಕೆಲಸ ಮಾಡಿದ್ರೆ ಈ ತರ ಆಗಲ್ಲ. ಅದೇ ಡ್ರೈವರ್ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ, ಮಗು ಇರುವಂತಹ ಜಾಗವನ್ನ ನೋಡಿ, ಮಗು ಇದೆ ಪಾರ್ಕ್ ಮಾಡುವಾಗ ನಾನು ನೋಡಿ ಮಾಡ್ಬೇಕು ಅಂತ ಹೇಳಿ ಗಮನ ಹರಿಸಿದ್ರೆ ಮಗುವಿನ ಪ್ರಾಣ ಉಳಿತಾ ಇತ್ತು. ಸ್ನೇಹಿತರೆ, ಈ ತರ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಎಷ್ಟೇ ಜವಾಬ್ದಾರಿಯಿಂದ ನಾವು ಗಾಡಿಗಳನ್ನ ಪಾರ್ಕ್ ಮಾಡೋದಾಗಿದ್ರು ಮಾಡಿದ್ರು ಸ್ವಲ್ಪದ್ರಲ್ಲಿ ಈ ತರ ಒಂದು ಘಟನೆಗಳು ನಡೆಯುತ್ತೆ. ಆದ್ರೆ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಇದೇ ಘಟನೆ ಮತ್ತೆ ಮತ್ತೆ ನಡೆಯುತ್ತೆ. ನಿಮ್ಮ ಮುಂದೆನೋ ನಿಮ್ಮ ಅಕ್ಕಪಕ್ಕದಲ್ಲೂ ಈ ತರ ಒಂದು ಘಟನೆ ನಡೆದಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.